ಗ್ರೀಟಿಂಗ್ಸ್ ಟು ಒನ್ ಅಂಡ್ ಆಲ್ ಫ್ರೆಂಡ್ಸ್. ನಾವು ಇದುವರೆಗೂ ಅಂಡರ್ ರೈಟಿಂಗ್ ಅನ್ನೋ ಒಂದು ವಿಷಯದ ಬಗ್ಗೆ ಥಿಯರಿಟಿಕಲ್ ಬ್ಯಾಕ್ಗ್ರೌಂಡ್ ಅಷ್ಟೂ ಪಡ್ಕೊಂಡಿದ್ದೀವಿ. ಇವತ್ತು ನಾವು ಪ್ರಾಬ್ಲಮ್ ಸಾಲ್ವಿಂಗ್ ಟೆಕ್ನಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಇವತ್ತು ಒಂದು ಸಣ್ಣ ಪ್ರಾಬ್ಲಮ್ ಮೂಲಕ ಅಂಡರ್ ರೈಟರ್ಸ್ನ ಟೋಟಲ್ ಲಯಬಿಲಿಟಿ ಹೇಗೆ ಕಂಡುಹಿಡಿಯೋದು ಅನ್ನೋದರ ಬಗ್ಗೆ ಚರ್ಚೆ ಮಾಡೋಣ. ಫ್ರೆಂಡ್ಸ್, ಲೆಟ್ ಅಸ್ ಮೂವ್ ಅಹೆಡ್ and try to solve a simple problem to begin with. Prior to that, I want you people to have a small recap into the last session. Friends, ಅದರಲ್ಲಿ ಮುಖ್ಯವಾಗಿ ಎರಡು ವಿಷಯಗಳ ಬಗ್ಗೆ ಹೇಳಿದ್ದೆ. ಒಂದು, ದಿ ಪ್ರೊಫಾರ್ಮಾ ಟು ಕ್ಯಾಲ್ಕುಲೇಟ್ ಅಂಡರ್ ರೈಟರ್ಸ್ ಲಯಬಿಲಿಟಿ, ಆ್ಯಂಡ್ ಸೆಕೆಂಡ್ ಇಂಪಾರ್ಟೆಂಟ್ SRS ಫಾರ್ಮುಲಾ ಬಗ್ಗೆ ಹೇಳಿದ್ದೆ. ಅದರಲ್ಲಿ 6 steps. ಹೋಪ್ ಯು ರಿಮೆಂಬರ್ ದೋಸ್. ಪ್ರೊಫಾರ್ಮಾದಲ್ಲಿ which I will be showing you right now, and ಪ್ರೊಫಾರ್ಮಾಗಿಂತ ಮುಖ್ಯವಾಗಿ ನೀವು SRS ಫಾರ್ಮುಲಾ ಆಫ್ 6 steps ತಿಳ್ಕೋಬೇಕು. ಅದು ಏನು ಅನ್ನೋದನ್ನು ಒಂದು ಪ್ರಾಬ್ಲಮ್ ತಗೊಂಡು ಚರ್ಚೆ ಮಾಡ್ತಾ ಬರೋಣ. ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಇಸ್ ಪ್ರಾಬ್ಲಮ್ ಸಾಲ್ವಿಂಗ್. ಲೆಟ್ us ಮೂವ್ ಅಹೆಡ್ and try to solve a simple problem. ಫ್ರೆಂಡ್ಸ್, ಈಗ ಒಂದು ಸಣ್ಣ ಪ್ರಾಬ್ಲಮ್ನ ತಗೊಂಡು ನಾವು ಸಾಲ್ವ್ ಮಾಡೋಣ. ಫ್ರೆಂಡ್ಸ್, ದಿಸ್ ಇಸ್ ಅ ಪ್ರಾಬ್ಲಮ್. ನಾವು ಈ ಪ್ರಾಬ್ಲಮ್ ನೋಡಿದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾನೆ, XYZ ಕಂಪನಿ ಲಿಮಿಟೆಡ್ ಇಶ್ಯೂಡ್ 50,000 ಶೇರ್ಸ್ ಆಫ್ ₹10 ಈಚ್. ಫ್ರೆಂಡ್ಸ್, ಇಲ್ಲಿ ನಾವು ಓದಿದ ತಕ್ಷಣ ಫಸ್ಟ್ ನಮಗೆ ಗೊತ್ತಾಗಿದ್ದು ಪಬ್ಲಿಕ್ ಇಶ್ಯೂ. ಪಬ್ಲಿಕ್ ಇಶ್ಯೂ ಎಷ್ಟು? 50,000 ಶೇರ್ಸ್. ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ಮಾಹಿತಿ ಇದು. ಪಬ್ಲಿಕ್ ಇಶ್ಯೂ ಇಸ್ 50,000 ಶೇರ್ಸ್. ಆಯಿತು. ದೀಸ್ ಶೇರ್ಸ್ ವರ್ ಅಂಡರ್ ರಿಟರ್ನ್ ಆಸ್ ಫಾಲೋಸ್ ಅಂದ ತಕ್ಷಣ ಇಬ್ಬರು ಅಂಡರ್ ರೈಟರ್ಸ್ ಇದ್ದಾರೆ. ಮಿಸ್ಟರ್ ಎ ಅವನೆಷ್ಟು ಅಂಡರ್ ರೈಟ್ ಮಾಡಿದ್ದಾನೆ? 30,000 ಶೇರ್ಸ್. ಆ್ಯಂಡ್ ಮಿಸ್ಟರ್ ಬಿ ಹ್ಯಾಸ್ ಅಂಡರ್ ರಿಟರ್ನ್ 20,000 ಶೇರ್ಸ್. ಓಕೆ, ಈ ಮಾಹಿತಿನೂ ನಮಗೆ ಮುಖ್ಯವಾಗಿ ಬೇಕಾಗುತ್ತೆ. ಓಕೆ, ಮಿಸ್ಟರ್ ಎ ಹ್ಯಾಸ್ ಅಂಡರ್ ರಿಟರ್ನ್ 30,000 ಶೇರ್ಸ್ ಆ್ಯಂಡ್ ಮಿಸ್ಟರ್ ಬಿ 20,000 ಶೇರ್ಸ್. ಓಕೆ, ಫೈನ್. ದಿ ಪಬ್ಲಿಕ್ ಅಪ್ಲೈಡ್ ಫಾರ್ 40,000 ಶೇರ್ಸ್. ಇದನ್ನು ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ಅಥವಾ ಟೋಟಲ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ಎಷ್ಟಿದೆ ಇಲ್ಲಿ? 40,000 ಶೇರ್ಸ್. ಓಕೆ, ಇದನ್ನು ಬರ್ಕೊಳ್ಳೋಣ. ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ ವಾಸ್ ಫಾರ್ 40,000 ಶೇರ್ಸ್. ಅದು ಆಯಿತು. ಫ್ರೆಂಡ್ಸ್, ಮಾರ್ಕ್ಡ್ ಅಪ್ಲಿಕೇಶನ್ಸ್ ಕೊಟ್ಟಿದ್ದಾನೆ. ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು ಕೊಟ್ಟಿದ್ದಾನೆ? ಮಾರ್ಕ್ಡ್ ಅಪ್ಲಿಕೇಶನ್ಸ್ ಯಾವಾಗಲೂ ನಿಮಗೆ ತಿಳ್ಕೋಬೇಕು, ಎ ಆ್ಯಂಡ್ ಬಿ ಸೆಪ್ರೇಟು. ಮಿಸ್ಟರ್ ಎನ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಈಸ್ 11,000 ಶೇರ್ಸ್. ಓಕೆ, ಇದೆಲ್ಲ ಗಿವನ್ ನಮಗೆ. ಫಸ್ಟು ಇದೆಲ್ಲ ಗೊತ್ತಾದರೆ ನಮ್ಮ ಪ್ರಾಬ್ಲಮ್ಸ್ ಮಾಡೋಕ್ಕೆ ಈಸಿ. ಮಿಸ್ಟರ್ ಬಿ ನ ಮಾರ್ಕ್ಡ್ ಅಪ್ಲಿಕೇಶನ್ ಇಸ್ 9,000 ಶೇರ್ಸ್. ಓಕೆ, ನಾವು ಇಷ್ಟೇ ಕೊಟ್ಟಿರೋದು. ಫೈನ್ ಫ್ರೆಂಡ್ಸ್, ದಿಸ್ ಇಸ್ ದಿ ಇನ್ಫಾರ್ಮೇಷನ್ ಗಿವನ್ ಇನ್ ದಿ ಕ್ವೆಶ್ಚನ್. ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ಇಷ್ಟೇ. ಪಬ್ಲಿಕ್ ಇಶ್ಯೂ ಎಷ್ಟು? 50,000 ಶೇರ್ಸ್. ಅಂಡರ್ ರಿಟರ್ನ್ ಬೈ ಮಿಸ್ಟರ್ ಎ 30,000 ಶೇರ್ಸ್, ಮಿಸ್ಟರ್ ಬಿ 20,000 ಶೇರ್ಸ್. ಪಬ್ಲಿಕ್ ಸಬ್ಸ್ಕ್ರಿಪ್ಷನ್ 40,000 ಶೇರ್ಸ್. ಮಾರ್ಕ್ಡ್ ಅಪ್ಲಿಕೇಶನ್ ಮಿಸ್ಟರ್ ಎ 11,000 ಆ್ಯಂಡ್ ಮಿಸ್ಟರ್ ಬಿ 9,000 ಶೇರ್ಸ್. ಇಷ್ಟೇ ಮಾಹಿತಿ ನಮ್ಮ ಕ್ವೆಶ್ಚನಲ್ಲಿ ಇದೆ. ಫ್ರೆಂಡ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾನು ಆಲ್ರೆಡಿ ನಿಮಗೆ ಪ್ರೊಫಾರ್ಮಾನ ಡಿಸ್ಕಸ್ ಮಾಡಿದ್ದೀನಿ. Friends, look at this proforma and let us have a revision or recap into the proforma. Friends, this is the proforma. Already ಹೇಳಿದ್ದೀನಿ. First, you will start with the gross liability. ಅದರಿಂದ unmarked applications-ನ ಕಳಿಬೇಕು. ತದನಂತರ marked applications-ನ ಕಳೆದ್ರೆ you will get something called as net liability. To that, you need to add firm underwriting and ultimately you will be getting total liability. Friends, let us have the recap into SRS formula that I discussed in my previous session. Friends, you know that there are 6 steps that we need to follow. Now, step 1 was check if it is complete or partial underwriting. Friends, ille nodi, the public issue is for 50,000 shares. A 30,000 shares underwrite ಮಾಡಿದಾನೆ, B 20,000 shares underwrite ಮಾಡಿದಾನೆ. 30,000 plus 20,000 ಇಲ್ಲಿದೆಯಲ್ಲ, ಇದು ಎರಡನ್ನು ಆ್ಯಡ್ ಮಾಡಿದ್ರೆ you will get 50,000, meaning to say the entire 50,000 shares are underwritten by A and B.
as 30 and 50. ಅಂದರೆ the entire 50,000 shares underwrite ಆಗಿದೆ. Therefore, the answer to the first step, check if it is complete or partial underwriting. A answer ಏನು ಬರುತ್ತೆ? Complete underwriting. Okay. ಅದಕ್ಕೆ ನಮ್ಗೆ ಆನ್ಸರ್ ಸಿಕ್ತು. Check if it is complete or partial underwriting. The answer is complete underwriting. Friends, let us go to the step 2. Check if there is firm underwriting. ಇಡೀ ಕ್ವೆಶ್ಚನ್ ಅಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ಬಗ್ಗೆ ಮಾಹಿತಿನೇ ಇಲ್ಲ. Therefore, if there is firm underwriting, the answer to that is no. There is no firm underwriting. Friends, firm underwriting ಇಲ್ಲ ಅಂತ ಹೇಳಿದ್ರೆ the problem becomes extremely simple. There is no firm underwriting. Friends, calculate gross liability. ಇಲ್ಲೂ ಅಷ್ಟೇ, there is no huge calculation for us to do it. ಇಲ್ಲಿ ನಮಗೆ ಆನ್ಸರ್ ಏನು? ಅವನೇ ಕ್ವೆಶ್ಚನ್ ಅಲ್ಲೇ ಇದೆ. A 30,000, ಮಿಸ್ಟರ್ ಬಿ 20,000 ಅವನೇ ಕೊಟ್ಟಿದ್ದಾನೆ. Therefore, there is no need for us to calculate the gross liability. It is given in the question. Only thing is we need to it is already given in the question. Only thing is we need to write it and analyze it. Now, calculate unmarked applications. Now, this unmarked application is an important step. Now, unmarked applications, I will give you a simple formula now. Now, unmarked application is calculated as total subscription minus marked applications. Now, in this example, you need to be little more careful, and this is not universally applicable formula. ಎಲ್ಲ ಸಿಚುವೇಶನ್ ಅಲ್ಲೂ ಇದೇ ಫಾರ್ಮುಲಾ ನಾವು ಯೂಸ್ ಮಾಡೋದಿಲ್ಲ. ಬಟ್ ದಿಸ್ ಇಸ್ ದಿ ಬೇಸಿಕ್ ಫಾರ್ಮುಲಾ. ಬಟ್ ದೇರ್ ಆರ್ ಕಪಲ್ ಆಫ್ ಪಾಯಿಂಟ್ಸ್ ವಿಚ್ ಐ ಆಮ್ ಗೋಯಿಂಗ್ ಟು ಸೇ. ಕೈಂಡ್ಲಿ ಕಾನ್ಸಂಟ್ರೇಟ್, ದಯವಿಟ್ಟು ಕೇಳಿ. ಟೋಟಲ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಮಾರ್ಕ್ಡ್ ಅಪ್ಲಿಕೇಶನ್ಸ್ ಇನ್ಕ್ಲೂಡ್ ಆಗಿದೆ, ಫೈನ್. ಅನ್ಮಾರ್ಕ್ಡು ಇನ್ಕ್ಲೂಡ್ ಆಗಿದೆ. ಇದರಲ್ಲಿ ನಮಗೆ ಬೇಕಾಗಿರೋದು ಅನ್ಮಾರ್ಕ್ಡ್. ಅಗೈನ್ ರಿಪೀಟ್, ಟೋಟಲ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಮಾರ್ಕ್ಡು ಇದೆ, ಅನ್ಮಾರ್ಕ್ಡು ಇದೆ. ಇದರಲ್ಲಿ ನಮಗೆ ಬೇಕಾಗಿರೋದು ಅನ್ಮಾರ್ಕ್. Therefore, ಯಾವುದು ಬೇಕಾಗಿಲ್ವೋ ಅದನ್ನು ಮಾತ್ರ ಡಿಡಕ್ಟ್ ಮಾಡಬೇಕಾಗತ್ತೆ. Hence, in this problem, unmarked applications will be calculated as total subscription minus marked applications. Okay, let us see how to calculate that, and I will take you through the calculations of this. Is equal to total subscription already ಹೇಳಿದ್ದೀನಿ 40,000 minus marked application is, as you have already said, A do 11,000, B do 9,000. Both needs to be taken together. Therefore, 11,000 of A plus 9,000 of B. Now, if you come to the next step, 40,000 minus the total marked application, which is 20,000. Now, therefore, you will get unmarked application as 20,000 shares. Hope you have understood this very important step. Again I repeat, ಪ್ರತಿಯೊಂದು ಪ್ರಾಬ್ಲಮ್ಗೂ ಇದೇ ಫಾರ್ಮುಲಾ ಯೂಸ್ ಮಾಡಲ್ಲ. ಇಲ್ಲಿ ಫರ್ಮ್ ಅಪ್ಲಿಕೇಶನ್ಸ್ ಇಲ್ಲ, therefore it was pretty simple. ಫರ್ಮ್ ಅಪ್ಲಿಕೇಶನ್ಸ್ ಇದ್ದಾಗ ಅದು ಹೇಗೆ ಅನ್ನೋದನ್ನ ಮುಂದಿನ ಪ್ರಾಬ್ಲಮ್ಸ್ಗಳಲ್ಲಿ ನಾವು ಡಿಸ್ಕಸ್ ಮಾಡೋಣ. ಈ ಪ್ರಾಬ್ಲಮ್ ಅಲ್ಲಿ ಫರ್ಮ್ ಅಪ್ಲಿಕೇಶನ್ಸ್ ಇಲ್ಲ, ಟೋಟಲ್ ಸಬ್ಸ್ಕ್ರಿಪ್ಷನ್ ಅಲ್ಲಿ ಎರಡು ಇನ್ಕ್ಲೂಡ್ ಆಗಿತ್ತು, ಮಾರ್ಕ್ಡ್ ಅಂಡ್ ಅನ್ಮಾರ್ಕ್ಡ್. ನಮಗೆ ಬೇಕಾಗಿದ್ದು ಅನ್ಮಾರ್ಕ್ಡ್. therefore ಮಾರ್ಕ್ಡ್ ಬೇಡ, you will deduct it. as simple as it is. Okay, now this calculate unmarked applications, we have calculated unmarked applications as 20,000 shares. therefore step 4 ಆಗಾಯಿತು. now sort out marked applications is the next one. marked applications sort out ಮಾಡೋದು ತುಂಬಾ ಸಿಂಪಲ್ ಆಗಿದೆ. therefore ನೀವೇನು ಸಾರ್ಟ್ ಮಾಡಬೇಕಾಗಿಲ್ಲ, ಕ್ವೆಶ್ಚನ್ ಅಲ್ಲಿ ಹೇಳಿದಾನೆ ಮಿಸ್ಟರ್ ಎ is 11,000 and ಮಿಸ್ಟರ್ ಬಿ is 9,000. therefore ಆ ಸಾರ್ಟ್ ಔಟ್ ಆಯಿತು. ನೆಕ್ಸ್ಟ್ ದಟ್ ವಿ ನೀಡ್ ಟು ಡೂ ಇಸ್ ಫಾಲೋ ದಿ ಪ್ರೊಫಾರ್ಮಾ. ನೋಡಿ, ನಾನು ಹೇಳಿರುವಂತಹ ಈ SRS ಫಾರ್ಮುಲಾನ ಹೀಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಂದ್ರೆ ಅಥವಾ ಫಾಲೋ ಮಾಡ್ಕೊಂಡ್ಬಂದ್ರೆ ಯು ವಿಲ್ ಹ್ಯಾವ್ ನೋ ಕನ್ಫ್ಯೂಷನ್ಸ್. ಟ್ರಸ್ಟ್ ಮೀ ಫ್ರೆಂಡ್ಸ್, ಕೈಂಡ್ಲಿ ಫಾಲೋ ದಿಸ್ SRS ಫಾರ್ಮುಲಾ. ನಾವು ಲಾಸ್ಟ್ ಏನು ಹೇಳಿದ್ದಾನೆ, ಫಾಲೋ ದಿ ಪ್ರೊಫಾರ್ಮಾ. ಪ್ರೊಫಾರ್ಮಾ ನಮಗೆಲ್ರಿಗೂ ಗೊತ್ತಿದೆ. ದಿಸ್ ಇಸ್ ದಿ ಪ್ರೊಫಾರ್ಮಾ. ನಾವು ವಿ ಶಾಲ್ ಕ್ಯಾಲ್ಕುಲೇಟ್ ದಿ ಅಂಡರ್ ರೈಟರ್ಸ್ ಲಯಬಿಲಿಟಿ. ನಾವು ಈಗ ಇವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ವಿ ಆರ್ ರೆಡಿ ಟು ಕ್ಯಾಲ್ಕುಲೇಟ್ ದಿ ಅಂಡರ್ ರೈಟರ್ಸ್ ಲಯಬಿಲಿಟಿ. ನಾವು ಲೆಟ್ ಅಸ್ ಪ್ರೊಸೀಡ್ ಫರ್ದರ್.
follow the pro forma and try to calculate the underwriter's liability. Friends, how to do that? Let us see. Friends, ಈಗ ಪ್ರೊಫಾರ್ಮಾನ ಬರ್ಕೊಳ್ಳೋಣ. This is the ಪ್ರೊಫಾರ್ಮಾ and we all know particulars. Mr. A, Mr. B ಇಬ್ಬರೇ underwriters ಇದ್ದಾರೆ. Therefore, I have written Mr. A, Mr. B and the total column. Now friends, we have done all the required preparations. Gross liability ಇಲ್ಲೇ ಇದೆ 30,000 and 20,000. ಇಲ್ಲಿ ಬರೀತೀನಿ. It is 30,000 shares. Of course, I am not representing the amounts in rupees. The figures arising here is in terms of number of shares. Keep that in mind. 30,000 and 20,000. The total comes up to 50,000. Less unmarked applications. Already ನಾವು unmarked applications na calculate ಮಾಡಿದೀವಿ. Friends, look here carefully. Look here carefully. Now, unmarked applications A and B ಸಿಗೋದಿಲ್ಲ. You have calculated the total unmarked applications. Total column ಅಲ್ಲಿ first 20,000 ಬರೆದ್ಬಿಡಿ. Are you following? Unmarked applications total 20,000 ಇತ್ತು. Total column ಅಲ್ಲಿ you have to write it. Next ಏನು ಮಾಡ್ತೀವಿ ಅಂತ ಹೇಳಿದ್ರೆ ಈ 20,000 ನ A and B ಗೆ ಗ್ರಾಸ್ ಲಯಬಿಲಿಟಿ ರೇಷಿಯೋದಲ್ಲಿ ಡಿವೈಡ್ ಮಾಡಬೇಕಾಗತ್ತೆ. Again I repeat, you have this 20,000 shares. This 20,000 shares have to be distributed between A and B. In which ratio? Gross liability ratio. Now gross liability ratio 3:2. Correct? 30,000 is to 20,000 ಅಂತ ಹೇಳಿದ್ರೆ 3:2. Which shall be Mr. A ಗೆ ನೀವು ಇದನ್ನ if you can divide it to Mr. A. Mr. A ಗೆ ಎಷ್ಟು ಬರುತ್ತೆ 20,000 shares into 3 divided by 5. Am I right? Into 3 divided by 5 ಮಾಡಿದ್ರೆ you will get 12,000 shares. Are you following? Now Mr. B ಗೆ similarly 20,000 unmarked shares ಇಟ್ಟು what is the ratio? 2/5. 2/5 ಮಾಡಿದ್ರೆ you will get 8,000 shares. 8,000 shares. Hope I am clear in this regard. Therefore, ಈ unmarked applications 20,000 ನ gross liability ratio ದಲ್ಲಿ ನಾವು ಡಿವೈಡ್ ಮಾಡಿದೀವಿ. Hence you get 12,000 and 8,000. Hope I am clear till here. Now next is you deduct this unmarked applications from the gross liability. ಎಷ್ಟು ಬರುತ್ತೆ ಅನ್ನೋದನ್ನ ಈಗ ನೋಡೋಣ. If you deduct from that, you will get 18,000 here. You will get 12,000 here, and the total of which is 30,000. Friends, hope I am clear till here. Now, less marked applications. Now, marked applications already ನಮಗೆ ತಿಳಿದಿದೆ 11,000 and 9,000 for A and B respectively. ಅದನ್ನ ಇಲ್ಲಿ ಹಾಕೋಣ. 11,000 and 9,000, total of which is 20,000. Fine. You have also written the marked applications. The balance that you get is referred to as net liability. Therefore, A's net liability is for 7,000 shares and B's net liability is for 3,000 shares, and the total of which is 10,000 shares. Friends, ಈ ಒಂದು ಪ್ರಾಬ್ಲಮ್ ಅಲ್ಲಿ as I said there is no firm underwriting, therefore you can leave it, and the total liability remains the same as the net liability, and you are done with the problem. Friends, hope it is clear, and let me once again say, friends, let me once again discuss the entire problem. When you just looked into the problem, first these were the information that I could draw. ಇದಿಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೀನಿ. ಇದನ್ನೆಲ್ಲ ಸಂಗ್ರಹಿಸಿ ಒಂದು ಕಡೆ ಹಾಕೊಳ್ಳಿ. Then follow the SRS formula. Step 1, check if it is complete or partial underwriting. ನಾವು ಏನು ಕನ್ಕ್ಲೂಡ್ ಮಾಡಿದ್ವಿ? It is complete underwriting. ತೊಂದರೆ ಇಲ್ಲ. Firm underwriting ಇದೆಯಾ ಇಲ್ವಾ? ಇಲ್ಲ. ತಲೆನೋವು ಇಲ್ಲ. Calculate gross liability.
ನೀವೇನು ಕ್ಯಾಲ್ಕುಲೇಟ್ ಮಾಡಬೇಕಾಗಿಲ್ಲ, ಅಲ್ಲೇ ಕೊಟ್ಟಿದ್ರು 30,000 20,000 ಮಾಡಿದ್ದೀವಿ. ಕ್ಯಾಲ್ಕುಲೇಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್, ಇಲ್ಲಿ ಕೇರ್ಫುಲ್ ಆಗಿರಬೇಕು. ಹೌ ಡಿಡ್ ಐ ಕ್ಯಾಲ್ಕುಲೇಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್? ಟೋಟಲ್ ಸಬ್ಸ್ಕ್ರಿಪ್ಷನ್ಸ್ ಇಂದ ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಕಳೆದ್ರೆ ಯು ವಿಲ್ ಗೆಟ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್. ಆಸ್ ಐ ಗಾಟ್ ಇಟ್ ಹಿಯರ್ ಇಸ್ ದಿ ಕ್ಯಾಲ್ಕುಲೇಷನ್ ಆಫ್ ದಟ್ ಅಂಡ್ ಐ ಗಾಟ್ 20,000 shares. ದೆನ್ ಸಾರ್ಟ್ ಔಟ್ ಮಾರ್ಕ್ಡ್ ಅಪ್ಲಿಕೇಶನ್ಸ್ ನಾವೇನು ಮಾಡಬೇಕಾಗಿರಲಿಲ್ಲ, ಕ್ವೆಶ್ಚನ್ ಅಲ್ಲೇ ಇತ್ತು, ಅದನ್ನು ಒಂದು ಕಡೆ ಬರೆದಿದ್ದೀನಿ. ಸ್ಟೆಪ್ 6 ಫಾಲೋ ದಿ ಪ್ರೊಫಾರ್ಮಾನ ಹಾಗೆ ಬರ್ಕೊಂಡಿದ್ದೀನಿ. ನಾನು ಕಂಡಿಡಿದಂತಹ ಗ್ರಾಸ್ ಲಯಬಿಲಿಟಿ, ಇನ್ಫ್ಯಾಕ್ಟ್ ನಾವೇನು ಕಂಡುಹಿಡಿಬೇಕಾಗಿರಲಿಲ್ಲ, ಕ್ವೆಶ್ಚನ್ ಅಲ್ಲೇ ಇತ್ತು, ಅದನ್ನು ಬರೆದಿದ್ದೀವಿ. ಲೆಸ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್, ಇದನ್ನು ನಾವು ಕಂಡುಹಿಡಿದಿದ್ದೀವಿ. ಅಗೇನ್ ರಿಪೀಟ್, ಈ 20,000 ಅಮೌಂಟ್ ಸಿಕ್ಕಿತ್ತು, ಇದನ್ನು ಗ್ರಾಸ್ ಲಯಬಿಲಿಟಿ ರೇಷಿಯೋ ಅಂದರೆ 3:2 ರೇಷಿಯೋದಲ್ಲಿ ನಾನು ಇವರಿಬ್ಬರಿಗೂ ಸಹ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀನಿ. ದೆನ್ ಇದರಿಂದ ಇದನ್ನು ಕಳೆದ್ರೆ ಯು ವಿಲ್ ಗೆಟ್ 18,000 12,000. ನೆಕ್ಸ್ಟ್ ಸ್ಟೆಪ್ ಲೆಸ್ ಮಾರ್ಕ್ಡ್ ಅಪ್ಲಿಕೇಶನ್ಸ್, ಇದು ಕ್ವೆಶ್ಚನ್ ಅಲ್ಲಿ ಈ ಮಾಹಿತಿ ಇತ್ತು, ಅದನ್ನು ಸಹ ಡಿಡಕ್ಟ್ ಮಾಡಿದಾಗ ಯು ಗಾಟ್ ನೆಟ್ ಲಯಬಿಲಿಟಿ. ಫರ್ಮ್ ಅಂಡರ್ ರೈಟಿಂಗ್ ಇರಲಿಲ್ಲ, ಹೆನ್ಸ್ ಐ ಪುಟ್ ಇಟ್ as nil and the total liability is 7,000 and 3,000. Friends, as I already said, this is in shares. Okay, it is not in case of, again I repeat, it is not in case of amount. Okay, it is not represented in amounts, it is represented in number of shares. Keep that in mind. Friends, this is a very simple problem to begin with. In the coming classes, let us take few more problems with lot more adjustments and try to solve them and learn this wonderful topic called as underwriting. Friends, hope you understood. Thank you for your patient listening. Signing off from you, Dr. Sairam.